ನೆಕ್ಸ್ಟ್ ಟೆಕ್ನಿಕ್ ಏನಂದ್ರೆ ನಮ್ಮ ಜೊಲ್ಲು ಲಾಲಾಜಲ ಅಂತ ಹೇಳ್ತೀವಿ. ಸೊ ಈ ಜೊಲ್ಲು ಮಹತ್ವ ನಾವು ನೋಡ್ತಾ ಹೋಗೋಣ. ಓಕೆ, ಈ ಜೊಲ್ಲು ಮಹತ್ವ ಗೊತ್ತಿದ್ರೆ ಯಾರು ಅದನ್ನು ಬಿಸಾಕೋದಿಲ್ಲ. ಎಂಜಲು, ರೈಟ್. ಓಕೆ, ಸೊ ಎಂಜಲ್ ಅಂತ ಏನು ಅನ್ಕೊಂಡಿದ್ವೋ ಇದನ್ನು ಯಾರು ಆ, ಬಿಸಾಕೋದಿಲ್ಲ ಅಂದ್ರೆ ಆಚೆ ಕಡೆ ಕಳ್ಸೋದಿಲ್ಲ ಅಂತ ಮಹತ್ವ ಅದು. ಈಗ ಉದಾಹರಣೆಗೆ ತಾಂಬೂಲ ಹಾಕ್ಕೊಂತೀವಿ ಅಂದ್ರೆ ವಿಳ್ಯದೆಲದಿಂದ ತಾಂಬೂಲ ಹಾಕ್ಕೊಂತೀವಲ್ಲ. ಸೊ ಅದನ್ನು ಹಾಕ್ಕೊಂಡ್ರೆ ಅದು ಹಾಕೊಂಡಿದ ಮೇಲೆ ಅದನ್ನು ಆಚೆ ಕಡೆ ಕಲ್ಸೋದೇನು ಬೇಕಾಗಿಲ್ಲ. ಅಂದ್ರೆ ತಾಂಬೂಲದಲ್ಲಿ ಏನಂದ್ರೆ ಪ್ರಧಾನವಾಗಿ ಸುಣ್ಣ ಮತ್ತೆ ಈ ವಿಳ್ಯದೆಲೆ ಮಾತ್ರ ಇರಬೇಕು, ಇನ್ನು ಯಾವುದೂ ಇರಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇದೆಷ್ಟು ಒಳ್ಳೇದಂದ್ರೆ ಈ ವಿಳ್ಯದೆಲೆ ಅನ್ನೋದು ಖಂಡಿತ ನಿಮ್ಮ ಕಫ ಮತ್ತೆ ಪಿತ್ತ ಎರಡನ್ನೂ ನಾಶನ ಮಾಡುತ್ತೆ. ಸುಣ್ಣ ಇದೆಲ್ಲ ಅದು ವಾತವನ್ನು ನಾಶನ ಮಾಡುತ್ತೆ. ಈ ಎಸ್ಪೆಷಲಿ ವಿಳ್ಯದೆಲೆ ಅನ್ನೋದು ಕಫ ಮತ್ತು ಪಿತ್ತವನ್ನು ನಾಶನ ಮಾಡುತ್ತೆ. ಆ ಸುಣ್ಣ ಇದೆಲ್ಲ ವಾತವನ್ನು ನಾಶನ ಮಾಡುತ್ತೆ. ನೋಡಿ, ಇಂಥ ಅದ್ಭುತ ಮಹತ್ವ ಇದೆ. ಅದಕ್ಕೆ ನಮ್ಮ ಜೀವನ ಪರ್ಯಾಂತನೂ ಇದು ವಿಳ್ಯದೆಲೆದು ನಾವು ಉಪಯೋಗಿಸ್ಕೋಬಹುದು. ಆಯ್ತಾ? ಇನ್ನೊಂದು ಸೂತ್ರ ಹೇಳ್ತೀನಿ. ನೀರು ತಣ್ಣದಾಗಿರುವಾಗ ಅಂದ್ರೆ ತಂಪಾಗಿರುವಾಗ ಕುಡಿಯಬಾರದು. ಯಾಕಂದ್ರೆ ನಮ್ಮ ಶರೀರ ಉಷ್ಣಾಂಶ 37 ಡಿಗ್ರೀಸ್ ಇರುತ್ತೆ. ನಾವು ಕುಡಿಯೋ ನೀರು ಆ 37 ಡಿಗ್ರೀಸ್ ಇರಲೇಬೇಕು. ಅಂದ್ರೆ ಉಗುರುಬೆಚ್ಚ ನೀರು ಇಸ್ ಆಲ್ವೇಸ್ ದ ಬೆಸ್ಟ್ ವಾಟರ್. ಅರ್ಥ ಮಾಡ್ಕೊಳ್ಳಿ. ನೀವು ಫ್ರಿಜ್ ಅಲ್ಲಿ ಇರುವಂಥದ್ದು ಐಸ್ 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 ಹಾಕೊಂತ ಕುಡಿಯೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಹೋಗಿದ ತಕ್ಷಣ ನಿಮ್ಮ ಹೊಟ್ಟೆಯನ್ನು ತಂಪು ಮಾಡುತ್ತೆ. ತಂಪು ಮಾಡಿದ ತಕ್ಷಣವೇ ಏನಾಗುತ್ತೆ ಗೊತ್ತಾ? ಈ ತಂಪು ಮಾಡಿದ ತಕ್ಷಣವೇ ಏನಾಗುತ್ತೆ ಅಂದ್ರೆ ಎಲ್ಲಾ ಶರೀರ ಭಾಗಗಳಿಗೆ ಹೊಟ್ಟೆ ಸಂಬಂಧ ಇರುತ್ತೆ ಸ್ನೇಹಿತರೆ. ಅವಾಗ ಏನಾಗುತ್ತೆ ಅಂದ್ರೆ ತಂಪು ಮಾಡುತ್ತೆ. ತಂಪು ಮಾಡಿದ ತಕ್ಷಣ ಏನಾಗುತ್ತೆ, ಇಡೀ ಶರೀರ ತುಂಬಾ ತಂಪಾಗ್ಬಿಡ್ತದೆ. ಆಯ್ತಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ ಪ್ರಧಾನವಾಗಿ ಹಾರ್ಟು ಮತ್ತೆ ಕಿಡ್ನಿ ಈ ಎರಡು ತಂಪಾಗ್ಬಿಡ್ತವೆ. ಇದೆಷ್ಟು ಪ್ರಮಾದ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿ ಇರುವಾಗ ಈ ರಕ್ತ ಪ್ರಸರಣ ಇದೆಲ್ಲ ಎಲ್ಲ ಅವಯವಗಳಿಗೂ ಕಮ್ಮಿ ಆಗ್ಬಿಡ್ತದೆ ಆಟೋಮೆಟಿಕ್ ಆಗಿ. ಅದಕ್ಕೋಸ್ಕರ ಅದೇನಾಗುತ್ತಂದ್ರೆ ಅವಯವಗಳಿಗೂ ಸೇರ್ಬೇಕಾಗಿರುವಂತ ರಕ್ತ ಪ್ರಸರಣ ಕಡಿಮೆ ಆಗ್ಬಿಡ್ತದೆ. ಉದಾಹರಣೆಗೆ ಮೆದುಳಿಗೆ, ಹಾರ್ಟ್ಗೆ ಇಂಥದಕ್ಕೂ ಹೋಗ್ಬೇಕಾಗಂತ ರಕ್ತ ಪ್ರಸರಣ ಎಲ್ಲ ಕಡಿಮೆ ಆಗ್ಬಿಡ್ತದೆ ಈ ತಂಪಾಗುವಾಗ. ಯಾವುದು? ಹೊಟ್ಟೆ ತಂಪಾದ್ರೆ ಇಡೀ ರಕ್ತ ಹೊಟ್ಟೆ ಕಡೆ ಬಂದ್ಬಿಡ್ತದೆ. ಇಡೀ ರಕ್ತ ಹೊಟ್ಟೆಗೆ ಬರುತ್ತೆ. ಇನ್ನು ಯಾಕಂದ್ರೆ ಅಲ್ಲಿ ನೀವು ತಂಪು ಮಾಡಿದ್ರಿ, ಜೀರ್ಣಾಶಯದಲ್ಲಿ ಜಠರಾಗ್ನಿ ಕೂಲ್ ಆಗ್ಬಿಡ್ತದೆ. ಈಗ ಅದನ್ನು ಜೀರ್ಣ ಮಾಡ್ಬೇಕಂದ್ರೆ ಬೇಕಾಗಿರೋದು ರಕ್ತ. ಆ ರಕ್ತವನ್ನು ಈ ಹೃದಯ ಏನ್ ಮಾಡುತ್ತೆ? ಹೃದಯ ನಮ್ಮ ಹಾರ್ಟು ಟೋಟಲಿ ಡೈಜೆಷನ್ ಕಲ್ಸ್ಕೊಡ್ತದೆ, ಬ್ರೈನ್ ಕಲ್ಸೋದಿಲ್ಲ. ಸೊ ಆ ಥರ ಇರುವಾಗ ನಿಧಾನವಾಗಿ ಏನಾಗುತ್ತೆ ಗೊತ್ತಾ? ಹೃದಯಕ್ಕೆ ಬ್ರೈನ್ ಸರಿಯಾಗಿ ರಕ್ತ ಹೋಗಿಲ್ಲ ಅಂದ್ರೆ ಬ್ರೈನ್ ಹೆಮರೇಜ್ ಆಗುತ್ತೆ, ಪ್ಯಾರಾಲಿಸಿಸ್ ಬರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ಸು ಆಗುತ್ತೆ. ನೋಡಿ, ಅದಕ್ಕೆ ಈ ತನ್ನದಾಗಿರುವಂಥ ನೀರನ್ನು ಕುಡಿಯೋದು ಇಷ್ಟು ಪ್ರಮಾದ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಯಾರೇ ಆದ್ರೂ ಉಗುರು ಬೆಚ್ಚ ನೀರು ಅನ್ನೋದು ದಿ ಬೆಸ್ಟ್ ವಾಟರ್. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇದನ್ನು ಪ್ರಧಾನವಾಗಿ ನಾನು ಜೊಲ್ಲುಗೆ ಬರ್ತೀನಿ. ಅದು ಎಂಜಿಲ್ ಅನ್ನೋದು ಇನ್ನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇನ್ನೊಂದು ಟೆಕ್ನಿಕ್ ಹೇಳಿ ಆಮೇಲೆ ಬರ್ತೀನಿ. ಇನ್ನೊಂದು, ತುಂಬಾ ತುಂಬಾ ಜನ ಈ ತನ್ನ ನೀರು ಕುಡಿತಾರಲ್ಲ, ತಂಪಾಗಿರುವಂತ ನೀರು ಕುಡಿಯುವಾಗ ವಿರೇಚನ ಸಾಫಿ ಆಗೋದಿಲ್ಲ. ನೋಡ್ಕೊಳ್ಳಿ, ಅವರು ಗಂಟಲುಗಟ್ಟೆ ಎಲ್ಲಿ ಟಾಯ್ಲೆಟ್ ಅಲ್ಲಿ ಇರ್ತಾರೆ. ಇವರ ಸಮಸ್ಯೆ ಮಲಬದ್ಧತೆ ಇಲ್ಲ. ಅದನ್ನು ಸಹ ಈ ಫ್ರಿಜ್ ಅಲ್ಲಿರುವಂಥ ವಸ್ತುಗಳು ತಿನ್ನೋದಾಗ್ಲಿ, ಫ್ರಿಜ್ ವಾಟರ್ ಕುಡಿಯೋದಾಗ್ಲಿ, ಐಸ್ ಕ್ರೀಮ್ಸ್ ಎಸ್ಪೆಷಲಿ. ಈಗ ಊಟ ಅದೇ ಮದು ಊಟಕ್ಕೆ ಹೋಗ್ತೀವಿ, ಕೊನೆಯದಾಗಿ ಒಂದು ಐಸ್ ಕ್ರೀಮ್ ಕೊಡ್ತಾರೆ ನೋಡಿ, ಎಷ್ಟು ಪ್ರಮಾದ ಅಂದ್ರೆ ನಿಜವಾಗಿ ಅದು ಒಂದು ಅಷ್ಟು ದೊಡ್ಡ ಪ್ರಮಾದ ಅದು. ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ, ಏನ್ ಮಾಡೋಕ್ಕಾಗಲ್ಲ. ನಾವು ಆ ಜ್ಞಾನ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಆಮೇಲೆ ಸೊ ಎದ್ದಿದ ಮೇಲೆ ನೀರು ಕುಡಿಯಬೇಕಂತ ಒಂದು ಹೇಳಿದ್ವಲ್ಲ. ಸೊ ಆಯುರ್ವೇದ ಪ್ರಕಾರ ಇದು ಉಷಾಪಾನ ಅಂತ ಹೇಳ್ತೀವಿ ಅಂತ ನಮಗೆ ಆಗ್ಲೇ ಹೇಳಿದ್ವಿ. ಅಂದ್ರೆ ಹಲ್ಲು ಉಜ್ಜಕ್ ಮುಂಚೆನೆ ನೀರು ಕುಡಿಯೋದು, ಉಕ್ಕಲಿಸೋದು ಅಲ್ವಾ, ಈ ರೀತಿಯಲ್ಲಿ. ಯಾಕಂದ್ರೆ ಇಡೀ ನೈಟ್ ಅಲ್ಲಿ ಶರೀರ ಒಂಥರ ಆ ಎಲ್ಲ ಕ್ರಿಯೆಗಳು ಒಂಥರ ಶಬ್ದವಾಗಿರ್ತವೆ ಅಲ್ವಾ. ಅಂದ್ರೆ ನಾರ್ಮಲಿ ಪ್ರಧಾನ ಅವಯವಗಳು ಕೆಲಸ ಮಾಡುತ್ತೆ, ಬಟ್ ನಾವು ಕೈ ಕಾಲು ಕಣ್ಣು ಇಂದ್ರಿಯಗಳೆಲ್ಲ ಸ್ಟಾಪ್ ಆಗಿರ್ತವೆ. ಆ ಸಮಯದಲ್ಲಿ ಏನಾಗುತ್ತಂದ್ರೆ ಬಾಯಲ್ಲಿ ಬಂದಿರುವಂತ ಎಂಜಿನ್ ಇದೆಲ್ಲ ಅದು ಅತ್ಯುತ್ತಮವಾದದ್ದು. ಹೇಳ್ಬೇಕಂದ್ರೆ ಅತಿ ಮಹತ್ವವಾದ ಅಂಶ ಅದು ಆಕ್ಚುಲಿ. ಈ ಜೊಲ್ಲು ಅನ್ನೋದು ಒಳಗಡೆ ಹೋಗ್ಬೇಕು, ಆಚೆ ಕಡೆ ಹೋಗ್ಬಾರ್ದು. ಆಯ್ತಾ? ಅದಕ್ಕೋಸ್ಕರವೇ ಬ್ರಹ್ಮ ಮುಹೂರ್ತದಲ್ಲಿ ತಯಾರಾಗಿರುವಂತ ಈ ಎಂಜಿನ್ ಇದೆಲ್ಲ ಇದನ್ನು ನೇರವಾಗಿ ನೀರು ಕುಡಿತಾ ಕುಡಿತಾ ಒಳಗಡೆ ತಗೋಬೇಕಾಗತ್ತೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಆ ನೀರು ಕುಡಿಯೋಕೆ ಮುಂಚೆ ಅದನ್ನು ಬಿಸಾಕೋದಂತ ಮಾಡಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಈ ನೀರನ್ನು ಏನ್ ಹೇಳ್ತಾರೆ ಅಂದ್ರೆ, ಬೆಳಗ್ಗೆ ಉಷಾಪಾನದಲ್ಲಿ 18 ವರ್ಷ ಒಳಗಡೆ ಇರೋರು, 60 ವರ್ಷ ಮೇಲ್ಗಡೆ ಇರೋಂಥವ್ರು ಒಂದು 3/4 ಲೀಟರ್ ಕುಡಿ. ಅದನ್ನು ಒಂದೇ ಸರಿ ಕುಡಿಬಾರ್ದು. ಒಂದು ಗ್ಲಾಸು, ಸಿಪ್ ಬೈ ಸಿಪ್, ಗುಟ್ಕೆ ಗುಟ್ಗೆ. 18 ವರ್ಷದಿಂದ 60 ವರ್ಷ ಮಧ್ಯದಲ್ಲಿರುವಂಥವ್ರು 1.5 ಲೀಟರ್ ಕುಡಿಬೋದು. ನೋಡ್ಕೊಳ್ಳಿ, ಇದು ಈ ರೀತಿಯಲ್ಲಿ ಗುಟ್ಕೆ ಗುಟ್ಕೆ ಕುಡಿಬೇಕಾಗತ್ತೆ. ಸೊ ವಾಗ್ಭಟಾಚಾರ್ಯ ಈ ಬ್ರಹ್ಮ ಮುಹೂರ್ತದಲ್ಲಿ ಬಂದಿರುವಂಥ ಈ ಎಂಜಿಲ್ ಬಗ್ಗೆ ವಿಶಿಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಈ ಡಯಾಬಿಟಿಸ್ ಆಗಿರುವಂಥ ವ್ಯಕ್ತಿಗಳಿಗೆ ಗಾಯಗಳಾದರೆ ಅದು ಮಾನೋದಿಲ್ಲ ಅಲ್ವಾ, ಅಷ್ಟು ಈಜಿಯಾಗಿ ವಾಸಿ ಆಗೋದಿಲ್ಲ. ಅಂಥ ವ್ಯಕ್ತಿಗಳು ಈ ಜೊಲ್ಲನ್ನು ಬೆಳಗ್ಗೆ ಎದ್ದ ಮೇಲೆ ಜೊಲ್ಲಿದೆಲ್ಲ, ಆ ಜೊಲ್ಲನ್ನು ಚೆನ್ನಾಗಿ ಹಚ್ಕೊಡಿದ್ರೆ ಆ ಗಾಯ ಇಮ್ಮಿಡಿಯೇಟು ವಾಸಿ ಆಗತ್ತೆ. ನೋಡ್ಕೊಳ್ಳಿ ಎಷ್ಟು ಮಹತ್ವ ಇದೆ ಅದಕ್ಕೆ ಅಲ್ವಾ. ಸೊ ಒಂದು 15ರಿಂದ 20 ದಿವಸ ನಿರಂತರವಾಗಿ ಮಾಡಿ ಸಾಕು. ಅಂದರೆ ಬೆಳಗ್ಗೆ ಜೊಲ್ಲು, ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ 3ರಿಂದ 5 ಗಂಟೆ ಮಧ್ಯದಲ್ಲಿ ಆ ಜೊಲ್ಲನ್ನು ಅದು ಬಿಸಾಕಿಲ್ಲದೆ ನೀವು ನುಂಗಕ್ಕೆ ಮುಂಚೆ ಅದು ತಗೊಂಡು ನಿಮ್ಮ ಗಾಯಗಳಿಗೆ ಚೆನ್ನಾಗಿ ಹಚ್ಕೊಳ್ಳಿ, ಬೇಗ ಹೋಗುತ್ತೆ. ಇದು ಆಲ್ರೆಡಿ ಸಂಶೋಧನಾ ಅದರಲ್ಲಿ ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ಸಣ್ಣ ಮಕ್ಕಳಿಗೆ ಈಗಾಗಲೇ ಈ ಚಸ್ಮಾ ಬಂದ್ಬಿಟ್ಟಿದೆ, ಸ್ಪೆಕ್ಸ್ ನಾವು ನೋಡ್ತಾ ಇದೀವಲ್ಲ, ಇಡೀ ದೊಡ್ಡವ್ರಿಗಿದೆ. ನಾವೆಲ್ಲರೂ ಪ್ರಯತ್ನ ಮಾಡೋಣ. ಸೊ ನನಗೂ ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಅದೇ ರೀತಿಯಲ್ಲಿ ಎಲ್ಲರಿಗೂ ಇರ್ತದೆ. ಸೊ ಅದನ್ನೇನು ಮಾಡಬೇಕಂದ್ರೆ, ಪ್ರತಿದಿನ ಬೆಳಗ್ಗೆ ಎದ್ಮೇಲೆ ಒಂದು ಈ ಜೊಲ್ಲನ್ನು ತಗೊಂಡು ನೀಟಾಗಿ ಹಚ್ಕೋಬೇಕು. 2 ಕಣ್ಣುಗಳು ಹಚ್ಕೊಂಡಿದ್ರೆ, ಸೊ ಈ ಕಣ್ಣುಗಳ ಸಮಸ್ಯೆ ಈ ಮಕ್ಕಳಿಗಾದ್ರೆ ಬೇಗ ತೊಲಗೋಗುತ್ತೆ. ದೊಡ್ಡವ್ರಿಗಾದ್ರೆ ಸ್ವಲ್ಪ ಸಮಯ ಆಗ್ಬೋದು, ಬಟ್ ಖಚಿತವಾಗಿ ಆಗುತ್ತೆ. 100% ರಿಸಲ್ಟ್. ಅಂದರೆ ನಿಮ್ಮ ಚಸ್ಮಗಳು, ಸ್ಪೆಕ್ಸ್ ತೆಗಿಬೋದು, ಗ್ಯಾರಂಟಿ. ಈ ರೀತಿಯಲ್ಲಿ ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ, ನೀವು ಇದು ಮಾಡಿಕೊಂಡಿದ್ರೆ ನಿವಾರಣೆ ಆಗುತ್ತೆ ನೋಡಿ. ಸೊ ಈ ಅಂದರೆ ಈ ಚಸ್ಮದಲ್ಲಿ, ಅಂದರೆ ಈ ಜೊಲ್ಲಲ್ಲಿ ಅಷ್ಟು ವಿಷಯಗಳು ಅಡಗಿದೆ. ಏನು ಅಡಗಿದೆ ಅಂತಂದರೆ, ಇದರಲ್ಲಿ ಮಣ್ಣು ಒಳಗಡೆ ಎಷ್ಟು ಇದೆಯೋ, ಮಣ್ಣಿದೆಲ್ಲ, ಮಣ್ಣು ಒಳಗಡೆ ಎಷ್ಟು ಪೋಷಕಾಂಶ ಇದೆ ಅಷ್ಟು ಪೋಷಕಾಂಶ ಇದರಲ್ಲಿ ಸಿಗತ್ತೆ ಅಂತ ಈಗಾಗಲೇ ತಿಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ವ್ಯರ್ಥ ಮಾಡಬಾರ್ದು, ಆಯ್ತಾ. ಎಷ್ಟೋ ನಮಗೆ ಒಳ್ಳೇದು ಮಾಡುತ್ತೆ. ಇದನ್ನು ಪ್ರತಿ ದಿವಸ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದೇ ಶರೀರ ಮೇಲೆ ನೋಡಿ, ಒಂದು ಮೊಡವೆಗಳಾಗಲಿ, ಸೋರಿಯಾಸಿಸ್ ಆಗಲಿ, ಇಂಥ ಎಕ್ಸಿಮಾ ಆಗಲಿ, ಇಂಥದಕ್ಕೆಲ್ಲನೂ ಜೊಲ್ಲು ಹಚ್ಕೋಬೋದು. ಒಂದು 5 ತಿಂಗಳ ಒಳಗಡೆ ಅದು ಗುಣ ಆಗತ್ತೆ ಅಂತ ಹೇಳಿದ್ದಾರೆ. ಸೋರಿಯಾಸಿಸ್ನು ಸಹ. ಓಕೆ, ಈ ಜೊಲ್ಲನ್ನು ಯಾವುದೇ ಖರ್ಚಿಲ್ಲದೆ ನಾವು ಉಪಯೋಗಿಸ್ಕೋಬೋದು. ಯಾವುದು ವ್ಯರ್ಥ ಮಾಡಬಾರ್ದು ಅಂತ ನಮ್ಮ ವಾಗ್ಭಟಾಚಾರ್ಯ ನಮಗೆ ತಿಳಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರ ದುಃಖವನ್ನು ತೊಲಗಿಸೋಣ. ಓಕೆ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಆನಂದವಾಗಿರಲಿ, ನಾವು ಆನಂದವಾಗಿರ್ತೀವಿ, ನಾವು ಮೋಕ್ಷ ಹೊಂತೀವಿ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದೇನೆಂದರೆ, ಸೊ ಇವರು ರಾಜೀವ್ ದೀಕ್ಷಿತ್ ಅಂತ ನಿಮಗೆಲ್ಲ ಗೊತ್ತಿರೋರು. ಆ ರಾಜೀವ್ ದೀಕ್ಷಿತ್ ಹೇಳುವಂಥ ಅದ್ಭುತವಾದ ಮಾಹಿತಿ ಇದು, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಇದು ನಾವು ಯಾವುದೇ ರೀತಿಯಲ್ಲಿ ಅಂದರೆ ನಿರ್ಲಕ್ಷ್ಯ ಮಾಡಬಾರ್ದು. ವಿಳ್ಯದೆಲೆ ಜೊತೆಗೆ ನಾನು ಹೇಳಿದೆಲ್ಲ, ಸುಣ್ಣ ಎಷ್ಟು ಹಾಕೋಬೇಕು, 1 ಗ್ರಾಮ್. ಅದನ್ನು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಓಕೆ, ಆಮೇಲೆ ನೀರು ಕುಡಿಯೋರಿಗೆ ಒಂದು ಸಣ್ಣ ಯಾವುದು ಸಜೆಷನ್ ಇದೆ. ಏನಂತಂದರೆ, ನಾವು ಉಷಾಪಾನ ಅಂಥದ್ದು ಮಾಡ್ತೀವಿ, ಉಗುರು ಬೆಚ್ಚ ನೀರು ಕುಡಿಬೇಕಂತ ಹೇಳ್ತೀವಿ. ಆದರೆ ಯಾರಾದರೂ ನೈಟ್ ಎಲ್ಲ ತಾಮ್ರದ ಪಾತ್ರೆ ಒಳಗಡೆ ನೀರು ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಉಗುರು ಬೆಚ್ಚ ನೀರು ಬೇಕಾಗಿಲ್ಲ, ನೇರವಾಗಿ ಕುಡಿಬೋದು, ಆಯಿತಾ. ಯಾವುದು ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡಿರೋರು ಉಗುರು ಬೆಚ್ಚ ಮಾಡ್ಕೊಳೋದು ಬೇಕಾಗಿಲ್ಲ. ಇದೊಂದು ನೆನಪಿಟ್ಕೊಳ್ಳಿ, ಆಯಿತಾ. ಮಿಕ್ಕಿದವರೆಲ್ಲ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಮು, ಮಣ್ಣು ಪಾತ್ರ ಅದರಲ್ಲಿ ಹಾಕಿರೋರು, ಅದರಲ್ಲಿ ಸಂಗ್ರಹಣೆ ಮಾಡಿರೋರು, ರಾತ್ರಿಯಲ್ಲಿ ಇಟ್ಕೊಂಡವ್ರು, ಅವರು ಉಗುರು ಬೆಚ್ಚವಾಗಿ ಕುಡಿಬೇಕಾಗತ್ತೆ. ಇನ್ನೊಂದು, ಈ ತಾಮ್ರದ ಪಾತ್ರೆ ನೀರು ಕುಡಿಯೋರಿಗೆ ಒಂದು ಸಲಹೆ, ಒಂದು ಕಂಟಿನ್ಯೂಸ್ 3 ತಿಂಗಳು ಅದರಲ್ಲಿ ಕುಡಿದ್ರೆ 15ರಿಂದ 20 ದಿವಸ ಗ್ಯಾಪ್ ಕೊಡಿ ದಯವಿಟ್ಟು. ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಏನಿರುತ್ತೆ ಅಂದರೆ, ಈ ಕಬ್ಬಿನಾಂಶ ಹೆಚ್ಚಾಗಿರುತ್ತೆ, ಆಯ್ತಾ. ನಾವು ಅದೇ ನೀರು ಕುಡಿತಾ ಇರ್ತೀವಲ್ಲ, ಪದೇ ಪದೇ ಕುಡಿತಾ ಇರ್ತೀವಿ. ಸೊ ಅದರಿಂದ ಬರುವಂಥ ಈ ಕಬ್ಬಿನಾಂಶ, ಕಬ್ಬಿನಾಂಶ ಇಲ್ಲ, ಕಾಪರ್. ಈ ಕಾಪರ್ ಹೆಚ್ಚಾದರೆ ಸಮಸ್ಯೆಗಳು ಹೆಚ್ಚಾಗತ್ತೆ, ಬೇರೆ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, 3 ತಿಂಗಳು ಕುಡಿ, 15 ದಿವಸ ಗ್ಯಾಪ್ ಕೊಡಿ. ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ಸ್ಟೀಲು ಇಲ್ಲ ಮಣ್ಣೆ ಪಾತ್ರದಲ್ಲಿ ಕುಡಿ. ಓಕೆ, ಮಣ್ಣೆ ಅಡಿಗೆಯಲ್ಲಿ ಕುಡಿ, ಮತ್ತೆ ವಾಪಸ್ 3 ತಿಂಗಳು ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇವತ್ತಿನ ಒಂದು ಟೆಕ್ನಿಕ್ ಅನ್ನು ನಾವು ತಿಳ್ಕೊಂಡಕ್ಕೆ
ಪ್ರಯತ್ನ ಮಾಡಿದ್ದೀವಿ ಸ್ನೇಹಿತರೆ.